டாக்டர் இந்த ഫോട്ടോയിലുള്ള ആളുണ്ടോ ഒരു ഫാമിലി ഈ ഹോസ്പിറ്റലിലുണ്ട് എവിടെ ഉണ്ട് ಈ ಆಳು 3 ಕೊಲೆ ಮಾಡಿದ್ದಾರೆ. ಡೇ ಲೈಟ್ ಮರ್ಡರ್. ಅದಕ್ಕಾಗಿ ನ್ಯಾಪರೇ ಇಲ್ಲ. ಎಷ್ಟು ಕೊಲೆ 3 ಕೊಲೆ. ನಾನೆಷ್ಟು ಕೊಲೆ ಮಾಡಿದ್ದೀನಿ ಡಾಕ್ಟರ್ನ ಬಿಟ್ಟು 96. 96? ಹಾಗಾದ್ರೆ ನೀನೇ ವಿನ್ನು. ಹಂಗೆ ಎದ್ದು ರೈಟ್ ಲೆಫ್ಟ್ 2ನೇ ರೂಮು ಒಂದ ಪಣಿ ನೋಕಿಕೋ. ಎಂದ ಸಾರೆ ನಿನ್ ಫ್ಯಾಮಿಲಿನ 150 ಕಿಲೋಮೀಟರ್ ದೂರದಲ್ಲಿ ಬಚ್ಚಿಟ್ರೆ ನನಗೆ ಕಂಡಿಡಿಯೋಕೆ ಆಗಲ್ಲ ಅಂತ ತುಂಬಾ ಚೀಪಾಗಿ ನೋಡ್ಬಿಟ್ಟಿಯಾ? ಅಂದ್ರೆ ನೀನನ್ನು ತಿಳ್ಕೊಂಡಿರೋದು ಅಷ್ಟೇನಾ? ಅವಮಾನ ಮಾಡಿಬಿಟ್ರಿ ಸಾರೆ. ನನಗೆ ரொம்ப ಹರ್ಟ್ ಆಯಿ. ಆಕ್ಚುಲಿ ನಿನ್ ಮೊಮ್ಮಗ ತಲೆ ಕಟ್ ಮಾಡಿ ನಿನಗೆ ಪಾರ್ಸಲ್ ಕಳಿಸ್ಬೇಕಂತ ಅನ್ಕೊಂಡಿದ್ದೆ. ಆದ್ರೆ ನೀನನ್ನ ಹರ್ಟ್ ಮಾಡ್ಬಿಟ್ಟಿಯಲ್ಲ. ನಿನಗೆ ನಾನು ಲೈವ್ ಆಗಿ ತೋರಿಸ್ತೀನಿ. ಇದೇ ತಾನೆ ರೂಮು? ಇದೆ ತಾನೆ? ಹಾ ಸಾರೆ ಕಾಣು. ವರ್ಮ ನಂಬಿಸಿಲ್ಲ ಅದು. ಈ ಕಡೆ ಬರ. ಏನು ಸಿಗ್ನಲ್ ಕಟ್ ಆಯ್ತಾ? ಕ್ಯಾಮ್ರಾ ಫ್ರೀಜ್ ಆಗ್ಬಿಟ್ಟಿದೆ? ಇಲ್ಲ 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 ಇಲ್ಲ, ಕಾಲ್ ನಡುಗ್ತಾ ಇದೆ, ಸಿಗ್ನಲ್ ಇದೆ. ಒನ್ನೂ ಕೊಳಪಿಲ್ಲ ಸಾರೆ. ಒಂದು 10 ಕೋಟಿ ಹೋಯ್ತಷ್ಟೇ. ನಂದೊಂದು ಕೂದಲು ಹೋದಂಗೆ. ಮುಂದಿನ ವಾರ ಮೈಸೂರಿಂದ ಹೈದರಾಬಾದ್ಗೆ ಹೋಗುತ್ತಲ್ಲ, ಅದನ್ನು ಹಿಡಿದ್ಬಿಡ್ತೀನಿ. ಅದನ್ನು ನೆಕ್ಸ್ಟ್ ವೀಕು ಮಧುರೆಗೆ ಹೋಗುತ್ತಲ್ಲ, ಅದನ್ನು ಕೂಡ ಹಿಡಿತೀನಿ. ಬರ್ತಾ ಇದೀಯಾ? ಇದು ನಿನಗೆ ಹೇಗೆ ಗೊತ್ತಾಯ್ತು? ಎಂದ ಸರ್, ನನ್ನ ಕೈಲಿ ಅದನ್ನು ಕೂಡ ಕಂಡಿಡಿಯಕ್ಕಾಗಲ್ಲ ಅನ್ಕೊಂಡಿದ್ಯಾ? ನಿನಗೆ ನನ್ನ ಬಗ್ಗೆ ಇಷ್ಟೇನಾ ಗೊತ್ತಿರೋದು? ನನಗೆ ಅವಮಾನ ಮಾಡ್ಬಿಟ್ಟಿಯಲ್ಲ, ನಾನು ಹರ್ಟ್ ಆಗ್ಬಿಟ್ಟೆ ಸರ್. ಇನ್ಮೇಲೆ ನಾನೇನ ಹತ್ರ ಮಾತಾಡಲ್ಲ. ಮಾಡ್ದ? ಹಾ ಸರಿ, ಈಗ ನಾವೊಂದು ಸೆಟ್ಲ್ಮೆಂಟ್ಗೆ ಬರೋಣ ಆಯ್ತಾ? ಇನ್ಮೇಲೆ ಸಾರ್ ಫ್ಯಾಮಿಲಿ ನಾನು ಡಿಸ್ಟರ್ಬ್ ಮಾಡಲ್ಲ. ಆ ಶಿಲೆನ್ ಕೊಟ್ಬಿಡಿ. ಅಷ್ಟು ಈಸಿಯಾಗಿ ಹೇಗೆ ಕೊಡೋಕ್ಕಾಗತ್ತೆ? ನೀ ನನ್ನ ಫ್ಯಾಮಿಲಿನ ಕೊಲ್ಲಬೇಕು ಅಂತ ಬಂದಿದ್ದು ತಪ್ಪು ತಾನೇ? ಅದಕ್ಕೆ ಪರಿಹಾರವಾಗಿ ನೀನು ಅವ್ರ ಹತ್ರ ಹೋಗಿ 10 ರೂಪಾಯಿ ಧರ್ಮಕ್ಕಿಸ್ಕೊಂಬ. ಧರ್ಮ ಅಂದ್ರೆ ಅರ್ಥ ಆಗಿಲ್ಲ ಸಾರೇ. ಚೆನ್ನಾಗಿ ಯೋಚನೆ ಮಾಡಿ ನೋಡು, ಅರ್ಥ ಆಗುತ್ತೆ. ಧರ್ಮ ಅಂದ್ರೆ ಭಿಕ್ಷೆ ಅಂತ ಹೇಳ್ತಿದ್ದಾನೆ ವರ್ಮ. ಅಮ್ಮ ಅಮ್ಮ, ತಿಂದು 10 ದಿನ ಆಯ್ತಮ್ಮ. 10 ರೂಪಾಯಿ ಧರ್ಮ ಮಾಡಿ ಅಮ್ಮ. ಏನಿದು ಕಾಂಪೌಂಡ್ ಒಳಗಡೆ ಬಂದು ಭಿಕ್ಷೆ ಬಿಡ್ತಿದ್ದೀರಾ? ತುಂಬಾ ಹಸಿವು ತಾಯಿ, 10 ರೂಪಾಯಿ ಕೊಡಮ್ಮ, ಪುಣ್ಯ ಕಟ್ಕೋ, ನೀನ್ ಚೆನ್ನಾಗಿರ್ತೀಯಮ್ಮ. 10 ರೂಪಾಯಿ ಕೊಡಮ್ಮ, ತುಂಬಾ ಹಸು ಆಗ್ತಿದೆ ಅಮ್ಮ. 10 ರೂಪಾಯಿ ಭಿಕ್ಷೆ ಕೇಳ್ತಾವನೆ. ಇದನ್ ಕೇಳಿದ್ರೆ ಗೇಟಲ್ಲೇ ಸೆಕ್ಯೂರಿಟಿ 100 ರೂಪಾಯಿ ಕೊಡೋನು. ದಯವಿಟ್ಟಮ್ಮ. ಕೈ ಕಾಲ್ ಚೆನ್ನಾಗೆ ತಾನೇ ಇದೆ, ಮೈ ಬಗ್ಸಿ ದುಡ್ಕೊಂಡು ತಿನ್ನೋದಕ್ಕೇನು? ಅವರೇ ಹಸುವಾಗ್ತಿದೆ ಅಂತ ಕಾಸು ಕೇಳ್ತಿದ್ದಾರೆ, ಅವ್ರಿಗೆ ಹೋಗಿ ಕ್ಲಾಸ್ ತಗೋತೀರಾ? ಕೇಳಿ. ಇದು ತಗೊಳ್ಳಿ ಅಂಕಲ್, ನೀವು ಊಟ ಮಾಡಿ. ತುಂಬಾ ಸರಿ ಸರಿ. ಹಳೆ ನೋಟು. ಪಾರ್ಟ್ನರ್, ಈ 10 ರೂಪಾಯಿ ಇಸ್ಕೊಂಡು ಅದನ್ನು ಹುಂಡಿಲ್ಲಕ್ಕಿ ಇವನ್ನ ಕ್ಷಮಿಸೋಣವಾ? ಪಾಪ ಭಿಕ್ಷೆ ಎಲ್ಲ ಆಯ್ತವ್ರೆ, ಕ್ಷಮಿಸ್ಬಿಟ್ಟು ಬಿಟ್ಬಿಡೋಣ ಬಿಡಿ. ನನ್ನ ಪಾರ್ಟ್ನರ್ ಹೇಳಿದಕ್ಕೆ ಇವತ್ತು ನೀನು ಜೀವಂತವಾಗಿ ಹೋಗ್ತಾ ಇದೆಯಾ? ಹೋಗು. ಅಷ್ಟೇ ಸಾರೇ. ಇನ್ಮೇಲೆ ನಾನು ಫ್ಯಾಮಿಲಿನ ಡಿಸ್ಟರ್ಬ್ ಮಾಡಲ್ಲ, ನೀ ನನ್ನ ಬಿಸ್ನೆಸ್ನ ಡಿಸ್ಟರ್ಬ್ ಮಾಡಬೇಡ. ಮನ್ಸಿಲ್ಲ ಅಯ್ಯೋ. ಹಾಂ, ಹೋಗ್ಬರ್ಲ? ಹೋಗ್ಬಿಟ್ಟು ಬಾಕುರ್ವೆ. 1 ನಿಮಿಷ. ಇವತ್ತು ಕಾಂಪ್ರಮೈಸ್ ಅಂತ ಹೇಳಿ ಆಮೇಲೆ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಮನೆ ಹತ್ರ ಗಲಾಟೆ ಮಾಡದೆ ಕಣ್ಣು ಜಾಗದಲ್ಲಿ ಅಡ್ಡಾಡ ಕತ್ತರಿಸಿ ಸಿಗಸಾಕ್ಬಿಡ್ತೀನಿ. ಆಮೇಲೆ ಆ ಬಿಡಿ ಭಾಗನೆಲ್ಲ ಜೋಡಿಸಿ ಅದು ನೀನೆ ಅಂತ ಕಂಡಿಡಿದಕ್ಕೆ 10 ದಿನ ಆಗುತ್ತೆ. ಮನಸ್ಸಲಾಯೋ?
മനസ്സിലായി. ಇನ್ನೂ ಒಂದು ನಿಮಿಷ ಪಾರ್ಟ್ನರ್, ನಿಮ್ಮ ಮಹಾನ್ ಕವಿ ಹೇಳಿದ್ದನ್ನ ಏನಾದರೂ ಹೇಳೋದಿದೆಯಾ? ಆಕ್ಚುಲಿ ನಿಮ್ಮ ಹತ್ರನೇ ಒಂದನ್ನು ಹೇಳ್ಬೇಕು. ಹಾಗಾದ್ರೆ ಅವ್ರನ್ನ ಕಳಿಸ್ಬಿಡೋದಾ? ದಯವಿಟ್ಟು. ಪಾರ್ಟ್ನರ್ಗೆ ಮೂಡಿಲ್ಲ, ನೀವು ಹೊರಡ್ಬೋದು. ಆ ಲುಂಗಿ ಎಲ್ಲ ಎತ್ತು ಕಟ್ಟೋಂಗಿಲ್ಲ, ಹಂಗೇನೆ ಹೋಗ್ಬೇಕು. ಈ ಲುಂಗಿನೇ ಬೇಡ ಬಿಡಿ ಸಾರೆ. ಏಯ್, ಹೇಳಿದಕ್ಕಿಂತ ಜಾಸ್ತಿನೂ ಮಾಡೋ ಹಾಗಿಲ್ಲ, ಹೇಳಿದಕ್ಕಿಂತ ಕಡಿಮೆನೂ ಮಾಡೋ ಹಾಗಿಲ್ಲ, ಹೇಳಿದ್ದನ್ನು ಮಾತ್ರ ಮಾಡಬೇಕು. ಹೇಗೆ ಬಂದ್ಯೋ ಹಾಗೆ ಹೋಗು. ಏಯ್ ವರ್ಮ ನಮ್ಮನ್ನ ಅರೆಸ್ಟ್ ಮಾಡ್ತಾವನೆ. ಹೆವಿ ತಪ್ಪು ವರ್ಮ, ನೋಡ್ತಾ ನಿಂತಿದ್ಯಲ್ಲ, ಯು ಶೇಮ್ಲೆಸ್. ಗೊತ್ತು